ನಮಸ್ತೆ ವೀಕ್ಷಕರೇ, ಸರ್ವರಿಗೂ ಎಸ್9 ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇದೇ ನವೆಂಬರ್ ತಿಂಗಳ 3ನೇ ತಾರೀಕರಂದು ಸೋಮವಾರ, ಕಾರ್ತಿಕ ಮಾಸ 2ನೇ ಸೋಮವಾರದ ಒಂದು ಪ್ರದೋಷ ಸಮಯ. ಪ್ರದೋಷಗಳು ಬಹಳ ವಿಶೇಷವಾಗಿ ಸೋಮವಾರ ಬರುವಂಥದ್ದು ಶಿವ ಮತ್ತು ಪಾರ್ವತಿಯರಿಗೆ ಮಂಗಳಕರವಾಗಿರುತ್ತೆ. ಇದನ್ನು ನಾವು ಸೋಮ ಪ್ರದೋಷ ಅಂತ ಹೇಳಿ ನಾವು ಕರೀತೇವೆ. ಇದರ ಬಗ್ಗೆ ಪುರಾಣಗಳಲ್ಲಿ ಅನೇಕ ರೀತಿಯಾದ ಉಲ್ಲೇಖಗಳು ನಮಗೆ ದೊರೆಯುತ್ತೆ. ಈ ಸೋಮ ಪ್ರದೋಷದ ದಿನ ಪ್ರದೋಷ ಪೂಜೆಯಲ್ಲಿ ಪಾಲ್ಗೊಳ್ಳುವವರಿಗೆ ಶಿವ ಮತ್ತು ಪಾರ್ವತಿಯರ ಆಶೀರ್ವಾದ ದೊರೆಯುತ್ತೆ. ಹಾಗೆ ಇದು ಸೋಮ ಪ್ರದೋಷ ಆಗಿರೋದ್ರಿಂದ ಚಂದ್ರನ ಪ್ರದೋಷ. ಸೋಮ ಅಂತ ಹೇಳಿದ್ರೆ ಚಂದ್ರ. ಚಂದ್ರನನ್ನೇ ತನ್ನ ಶಿರಸ್ಸಿನ ಮೇಲೆ ಧರಿಸಿರುವಂತಹ ಶಿವನ ಒಂದು ಆಶೀರ್ವಾದ ಖಂಡಿತ ದೊರೆಯುತ್ತೆ. ಈ ಸೋಮ ಅಂತ ಹೇಳಿದ್ರೆ ಚಂದ್ರ ಅಂತ ಹೇಳಿದ್ರೆ ಮನಸ್ಸಿನ ಕಾರಕ. ಈ ಮನಸ್ಸಿನಲ್ಲಿ ಇರುವಂತಹ ಅನೇಕ ಗೊಂದಲಗಳನ್ನ ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ, ಹಾಗೆ ಬಹಳ ಮುಖ್ಯವಾಗಿ ದಾಂಪತ್ಯದಲ್ಲಿ ವಿರಸ ಇರುವಂತವರಿಗೆ, ಹಾಗೆ ಮಾನಸಿಕವಾಗಿ ಖಿನ್ನತೆ ಹೊಂದಿರುವಂತವರಿಗೆ ಈ ಸೋಮ ಪ್ರದೋಷದ ದಿನ ಶಿವನಿಗೆ ಅಭಿಷೇಕವನ್ನ ಮಾಡಿಸಿದ್ರೆ ಸಾಕಷ್ಟು ಅವಿಶೇಷವಾದ ಒಂದು ಫಲ ದೊರೆಯುತ್ತೆ ಅಂತ ಹೇಳಿ ನಮಗೆ ಪುರಾಣಗಳಲ್ಲಿ ಕಂಡು ಬರುತ್ತೆ. ವೀಕ್ಷಕರೇ, ಈ ಸೋಮ ಪ್ರದೋಷವನ್ನ ಶ್ರೀ ವರದರಾಜೇಶ್ವರ ಸ್ವಾಮಿ ಶಿವಾಲಯ, ಜಡೇನಹಳ್ಳಿ, ಬಿಡದಿ, ಈ ಒಂದು ಶಿವಾಲಯದಲ್ಲಿ ಪ್ರತಿ ಪ್ರದೋಷವನ್ನ ಆಚರಣೆ ಮಾಡಲಾಗುತ್ತೆ. ಹಾಗೆ ವಿಶೇಷವಾಗಿ ಈ ಸೋಮ ಪ್ರದೋಷ ಆಗಿರೋದ್ರಿಂದ ತಾವೆಲ್ಲರೂ ಸೋಮ ಪ್ರದೋಷದ ದಿನ ಸಂಜೆ 4:15 ರಾತ್ರಿ 7:30ವರೆಗೂ ಈ ಒಂದು ಪ್ರದೋಷದ ಪೂಜೆ ಶಿವಾಲಯದಲ್ಲಿ ಜರುಗುತ್ತೆ. ಯಾರಾದರೂ ಸೋಮ ಪ್ರದೋಷವನ್ನು ಮಾಡಿಸಬೇಕು ಅನ್ನೋ ಒಂದು ಇಚ್ಛೆ ಇದ್ರೆ ತಾವು ಈ ಕೆಳಗಿನ ಸಂಖ್ಯೆಗೆ ನೀವು ಕರೆಯನ್ನ ಮಾಡಿ ಪ್ರದೋಷದ ಪೂಜೆಯನ್ನು ನೀವು ಖಂಡಿತವಾಗಿ ಆನ್ಲೈನ್ ಮುಖಾಂತರ ಬುಕ್ ಮಾಡ್ಕೋಬಹುದು. ಸೋಮ ಪ್ರದೋಷ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು ಇದೆಯಲ್ಲ, ಸಾಕಷ್ಟು ವಿಶೇಷತೆಗಳಿಂದ ಕೂಡಿರುತ್ತೆ. ಅದರಿಂದ ತಾವೆಲ್ಲ ಈ ಸೋಮ ಪ್ರದೋಷದ ದಿನ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ, ಸಾಧ್ಯವಾದರೆ ರುದ್ರಾಭಿಷೇಕವನ್ನ ಈ ಪ್ರದೋಷದ ಸಮಯದಲ್ಲಿ ಮಾಡಿಸಿ. ಯಾಕಂತ ಹೇಳಿದ್ರೆ ಈ ಒಂದು ಸಮಯದಲ್ಲಿ ಶಿವ ಎಲ್ಲ ಮಾಯೆಗಳನ್ನ ತೊಡೆದು ಸಾಕಷ್ಟು ಸಂತೋಷಭರಿತನಾಗಿ ಭರತನಾಟ್ಯವನ್ನು ಮಾಡ್ತಾ ಕುಣಿತ ಕುಪ್ಪಳಿಸುವಂತಹ ಒಂದು ಸಮಯ ಈ ಪ್ರದೋಷದ ಸಮಯ ಆಗಿರುತ್ತೆ. ಅದರಿಂದ ಅವನು ಬಹಳ ಸಂತೋಷ ಚಿತ್ತನಾಗಿರುತ್ತಾನೆ. ಅದರಿಂದ ಭಕ್ತರಿಗೂ ಸಹ ಸರ್ವ ಕಷ್ಟಗಳನ್ನು ದೂರ ಮಾಡ್ತಾನೆ ಅನ್ನೋದು ನಮ್ಮ ಪುರಾಣಗಳಲ್ಲಿ ನಮಗೆ ಕಂಡು ಬರೋದ್ರಿಂದ ತಾವೆಲ್ಲರೂ ಶ್ರೀ ವರದರಾಜೇಶ್ವರ ಸ್ವಾಮಿಗೆ ಕ್ಷೀರಾಭಿಷೇಕ ಇರ್ಬೋದು, ಹಾಗೆ ರುದ್ರಾಭಿಷೇಕ ಇರ್ಬೋದು, ಈ ಒಂದು ಪ್ರದೋಷ ದಿನ ಮಾಡಿಸೋದ್ರಿಂದ ಖಂಡಿತವಾಗಿ ವಿಶೇಷವಾದ ಒಂದು ಫಲ ಖಂಡಿತ ತಮಗೆ ದೊರೆಯುತ್ತೆ.